ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇಂದು ಏಪ್ರಿಲ್ 20 ಬಹಳ ವಿಶೇಷವಾಗಿರುವಂತಹ ದಿನ. ಈ ದಿನ ಸೋಮವಾರ, ಬಹಳಷ್ಟು ಶಕ್ತಿಶಾಲಿ. ಅಕ್ಷಯ ತೃತೀಯ ಈ ಒಂದು ಸಂದರ್ಭದಲ್ಲಿ ಅಂದರೆ 7:30 ಒಳಗಡೆ ಅಕ್ಷಯ ತೃತೀಯ ಮುಗ್ದಿರೋದ್ರಿಂದ ಈಗ ಮಾತಂಗಿ ದೇವಿಯ ಆರಾಧನೆ ಶುರುವಾಗುತ್ತೆ. ಈ ಒಂದು ಶಕ್ತಿಶಾಲಿಯಾಗಿರುವಂತಹ ದಿನದ ಒಂದು ಪ್ರಮುಖವಾಗಿರುವಂತಹ ಕೆಲಸಗಳನ್ನು ನೀವು ನಿರ್ವಹಿಸುವ ಮೂಲಕ ಒಟ್ಟಾರೆಯಾಗಿ ಅಕ್ಷಯ ತೃತೀಯದ ಸಂಪೂರ್ಣ ಫಲವನ್ನು ನಿಮ್ಮ ಜೀವನದಲ್ಲಿ ಬರಮಾಡಿಕೊಳ್ಳಬಹುದು. ನಿಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳಬಹುದು. ಸ್ವಂತ ಮನೆ, ಉದ್ಯೋಗ, ಆಸ್ತಿ ಪಾಸ್ತಿ, ಯಾವುದೇ ವ್ಯಾಪಾರ ವ್ಯವಹಾರವನ್ನು ಕೂಡ ನಿಮ್ಮಂತೆ ಮಾಡಿಕೊಳ್ಳೋಕೆ ಈಗ ಸೂಕ್ತವಾಗಿರುವಂತಹ ವಿಶೇಷವಾಗಿರುವಂತಹ ಸಮಯ ಶುರುವಾಗ್ತಾ ಇದೆ. ನಿಮ್ಮ ಮನೆ ಮತ್ತು ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಅದ್ಭುತವಾದ ಬದಲಾವಣೆಗಳನ್ನು ಕಂಡುಕೊಳ್ತೀರಾ. ಒಟ್ಟಾರೆಯಾಗಿ ನಿಮ್ಮ ಕಷ್ಟಗಳನ್ನೆಲ್ಲ ಕಳೆದು ಉತ್ತಮವಾದ ನೆಮ್ಮದಿಯ ಜೀವನವನ್ನು ಬರಮಾಡ್ಕೊಳ್ಳೋದಕ್ಕೆ ಸುವರ್ಣ ಕಾಲ ಶುರುವಾಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಉಳಿತಾಯ ಮಾಡೋದಕ್ಕೆ, ಲಾಭವನ್ನು ಕಂಡುಕೊಳ್ಳೋದಕ್ಕೆ, ಎಲ್ಲ ಆಸೆಗಳನ್ನು ಪೂರ್ಣ ಮಾಡ್ಕೊಳ್ಳೋದಕ್ಕೆ ಈ ಸಮಯ ಸೂಕ್ತವಾಗಿದೆ. ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವಂತರು, ಯಾವೆಲ್ಲ ರೀತಿಯ ಲಾಭವನ್ನು ಬರಮಾಡ್ಕೊಳ್ತಾರೆ, ಯಾವ ರೀತಿ ಕಷ್ಟಗಳಿಂದ ಸಂಪೂರ್ಣ ಮುಕ್ತಿಯನ್ನು ಬರಮಾಡ್ಕೊಳ್ತಾರೆ ಎಂಬ ವಿಶೇಷವಾದ ಮಾಹಿತಿ ಇದರಲ್ಲಿದೆ. ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ಓಂ ನಮಃ ಶಿವಾಯ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ಈ ಒಂದು ವಿಶೇಷವಾಗಿರುವಂತಹ ಅಕ್ಷಯ ತೃತೀಯವನ್ನು ಆಚರಿಸುವಂತಹ ಸಂದರ್ಭದಲ್ಲಿ ಜ್ಯೋತಿಷ್ಯದ ಲೆಕ್ಕಾಚಾರಗಳ ಪ್ರಕಾರ ಈ ರಾಶಿಯವರಿಗೆ ಗಜಕೇಸರಿ ಸೇರಿದಂತೆ ಹಲವಾರು ಅಪರೂಪದ ಕಾಕತಾಳೀಯ ಯೋಗ ವಿಶೇಷವಾಗಿ ಶುರುವಾಗ್ತಾ ಇದೆ. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಅದ್ಭುತವಾಗಿರುವಂತಹ ಜೀವನದ ಒಂದು ವಿಶೇಷವಾಗಿರುವ ಗತಿಯನ್ನೇ ಬದಲು ಮಾಡುವಂತಹ ಅಕ್ಷಯ ತೃತೀಯ ಹಲವಾರು ವರ್ಷಗಳ ಅಪರೂಪದ ಸಂಯೋಜನೆಗೆ ಸಾಕ್ಷಿಯಾಗುತ್ತದೆ. ಚಂದ್ರ ಮತ್ತು ಗುರುಗಳ ವಿಶೇಷ ಸಂಯೋಗವು ಈ ದಿನ ಈ ರಾಶಿಯವರಿಗೆ ಅದ್ಭುತವನ್ನು ಸೃಷ್ಟಿಸುತ್ತದೆ. ಅದಲ್ಲದೆ ಶಶ ಮತ್ತು ಮೌಲ್ಯವ ರಾಜಯೋಗ, ರವಿ ಯೋಗ, ಪುಷ್ಕರ ಯೋಗ, ಸರ್ವಾರ್ಥ ಸಿದ್ಧಿ ಯೋಗ ಎಲ್ಲ ರೀತಿಯ ವಿಶೇಷವನ್ನು ಸಂಭವಿಸುವಂತಹ ಅಕ್ಷಯ ತೃತೀಯದಂದು ರೂಪುಗೊಂಡಿರುವಂತಹ ಯೋಗಗಳು ಸಂಪತ್ತನ್ನು ವೃದ್ಧಿಸಲು ಭೌತಿಕ ಸೌಕರ್ಯಗಳಿಗೆ ಮಹತ್ವದಾಗಿದೆ ಎಂದು ಪರಿಗಣಿಸುವಂತಹ ಆದ್ದರಿಂದ ಅಕ್ಷಯ ತೃತೀಯದಂದು ಈ ರಾಶಿಯವರಿಗೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ನೀಡುತ್ತದೆ. ಈ ರಾಶಿ ಚಕ್ರದವರು ಗುರುವಿನ ಆಶೀರ್ವಾದದಿಂದ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಬಲಗೊಳ್ತಾ ಹೋಗುತ್ತೆ. ಸ್ಥಗಿತಗೊಂಡ ವೃತ್ತಿ ಜೀವನ ಯೋಜನೆ, ಸರ್ಕಾರಿ ಅಡೆತಡೆಗಳನ್ನು ಪರಿಹಾರ ಮಾಡಲು ನಿಮಗೆ ಸಹಾಯ ಮಾಡುವಂತಹ ಕೆಲವು ಜನರ ಪರಿಚಯವಾಗುತ್ತೆ. ಒಟ್ಟಾರೆಯಾಗಿ ರಾಶಿಯವರಿಗೆ ಹಲವಾರು ರೀತಿಯ ಒಂದು ವಿಶೇಷವಾದ ಸಂದರ್ಭಗಳು ವೃದ್ಧಿಯಾಗೋದ್ರಿಂದ ಈ ಯೋಗವು ನಿಮ್ಮ ಮನೆ ಮತ್ತು ನಿಮ್ಮ ಜೀವನದಲ್ಲಿ ವಿಶೇಷವಾಗಿ ಲಾಭವನ್ನು ತಂದುಕೊಡುತ್ತೆ. ಸಾಮಾಜಿಕ ಸ್ಥಾನಮಾನವನ್ನು ಹೆಚ್ಚು ಮಾಡುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಆಶೀರ್ವಾದ ಬರುತ್ತೆ. ಆರ್ಥಿಕ ಲಾಭಕ್ಕಾಗಿ ಹಲವಾರು ಅವಕಾಶಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಚಂದ್ರ ಮತ್ತು ಗುರುವಿನ ಸಂಯೋಗವು ನಿಮ್ಮ ಸಂಯೋಗದ ಸಂಪತ್ತನ್ನು ಹೆಚ್ಚಿಸುತ್ತದೆ. ದೀರ್ಘಕಾಲದ ಆರ್ಥಿಕ ಬಿಕ್ಕಟ್ಟನ್ನು ಕೊನೆಗೊಳಿಸುತ್ತದೆ. ಇದಲ್ಲದೆ ಕುಟುಂಬದಲ್ಲಿ ಶುಭ ಕಾರ್ಯಕ್ಕಾಗಿ ಯೋಜನೆಗಳನ್ನು ರೂಪಿಸಬಹುದು. ಭೌತಿಕ ಸೌಕರ್ಯಗಳಲ್ಲಿ ಮಾಡಿದಂತಹ ಹೂಡಿಕೆಗಳು ಭವಿಷ್ಯದಲ್ಲಿ ಪ್ರಯೋಜನವನ್ನು ನೀಡುವಂತಹ ಶುಭಕರವಾದ ಸಮಯ ಇದಾಗಿರೋದ್ರಿಂದ ನೀವು ಆತ್ಮವಿಶ್ವಾಸದಿಂದ ದೃಢ ಸಂಕಲ್ಪವನ್ನು ದ್ವಿಗುಣಗೊಳಿಸಿಕೊಂಡು ನಿಮ್ಮ ಇಷ್ಟವನ್ನು ಒಂದು ಪೆನ್ನು ಮತ್ತು ಪೇಪರ್ನ ಮೂಲಕ ಬರೆದು ಅದನ್ನು ದೇವರ ಮುಂದೆ ಇಟ್ಟು ಎಲ್ಲ ಆಸೆಗಳು ಆದಷ್ಟು ಬೇಗ ನೆರವೇರಲಿ, ನಮ್ಮ ಕಷ್ಟಗಳು ಕೊನೆಗೊಳ್ಳಲಿ, ಸಾಲಗಳಿಂದ ಪರಿಹಾರ ಸಿಗಲಿ ಎನ್ನುವಂತಹ ಸಂಕಲ್ಪವನ್ನು ಮಾಡಿಕೊಂಡು ಈ ದಿನ ಕಷ್ಟದಲ್ಲಿರುವಂತಹವರಿಗೆ 4 ಜನರಿಗೆ ಸಹಾಯ ಮಾಡಿ ನಿಮ್ಮ ಜೀವನ ಬದಲಾಗೋದನ್ನು ನಿಮ್ಮ ಕಣ್ಣಾರೆ ನೋಡ್ತೀರಾ. ಒಟ್ಟಾರೆಯಾಗಿ ಸಂದರ್ಭದಲ್ಲಿ ಇದು ಕಷ್ಟಕರವಾದ ಗುರಿಗಳನ್ನು ಸಹ ಸುಲಭವಾಗಿ ಸಾಧಿಸಲು ನಿಮಗೆ ಅನುವು ಮಾಡಿಕೊಡುವಂತಹ ಸಂದರ್ಭ. ಅದೃಷ್ಟ ನಿಮಗೆ ಅನುಕೂಲಕರವಾಗಿದ್ದರೆ ನಿಮ್ಮ ಯೋಜನೆಗಳ ಫಲವನ್ನು ನೀವು ಪಡೆದುಕೊಳ್ಳಬಹುದು. ನೀವು ಪ್ರಭಾವಿ ಜನರೊಂದಿಗೆ ಸಂಪರ್ಕವನ್ನು ಬೆಳೆಸಬಹುದು. ಒಟ್ಟಾರೆಯಾಗಿ ರಾಶಿಯವರಿಗೆ ಹೂಡಿಕೆಗಳು ತಕ್ಷಣ ಲಾಭವನ್ನು ಕೊಡುತ್ತದೆ. ವ್ಯಾಪಾರ ವ್ಯವಹಾರ ವಿಸ್ತರಣೆಗೆ ಹಲವಾರು ಅವಕಾಶಗಳನ್ನು ತಂದುಕೊಡುತ್ತೆ. ಬಹು ಆದಾಯದ ಮೂಲಗಳು ಹೊರಹೊಮ್ಮುತ್ತದೆ. ಇದು ಆರ್ಥಿಕ ಜೀವನದ ಪರಿಸ್ಥಿತಿಯನ್ನು ಮೊದಲಿಗಿಂತ ಬಲಯುತವಾಗಿ ಮತ್ತು ಸ್ಥಿರವಾಗಿಸ್ತಾ ಹೋಗುತ್ತೆ. ಉದ್ಯೋಗದಲ್ಲಿರುವಂಥ ಗುರುವಿನ ಪ್ರಭಾವದಿಂದಾಗಿ ಬಡ್ತಿ ಮತ್ತು ಕೆಲಸದಲ್ಲಿ ಹೆಚ್ಚಿನ ಜವಾಬ್ದಾರಿಗಳು ದೊರೆಯುವ ಸಾಧ್ಯತೆ ಇದೆ. ಚಂದ್ರನ ಸ್ಥಾನವು ಮನಸ್ಸಿನ ಶಾಂತಿಯನ್ನು ತರುತ್ತದೆ ಮತ್ತು ವಿದೇಶಿ ಯೋಜನೆಗಳು ಅಥವಾ ಸಂಪರ್ಕಗಳ ಮೂಲಕ ಗಮನಾರ್ಹವಾಗಿರುವ ಯಶಸ್ಸನ್ನು ಸಾಧಿಸಬಹುದು. ಸಂಪತ್ತು ಹೆಚ್ಚಳವಾಗುವ ಸಾಧ್ಯತೆ ಇದೆ. ನಿಮ್ಮ ಆಸೆಗಳು ಕನಸುಗಳು ನನಸಾಗುವಂತಹ ಗೋಲ್ಡನ್ ಟೈಮ್ ಶುರುವಾಗ್ತಾ ಇದೆ. ನೀವು ಮಣ್ಣು ಮುಟ್ಟಿದರೂ ಕೂಡ ಚಿನ್ನ ಮಾಡುವಂತಹ ಸಂದರ್ಭ ಇದಾಗಿರೋದ್ರಿಂದ ನೀವು ಬಹಳಷ್ಟು ಅದೃಷ್ಟವಂತರು, ಪುಣ್ಯವಂತರು. ಈ ರಾಶಿ ಚಕ್ರದವರಿಗೆ ಈ ಸಂದರ್ಭದಲ್ಲಿ ಯಾವುದೇ ಕೆಲಸ ಮಾಡಿದರೂ ಕೂಡ ಅದರಲ್ಲಿ ಅತ್ಯುತ್ತಮವಾದ ಲಾಭವನ್ನು ಕಂಡುಕೊಳ್ಳೋದಕ್ಕೆ ಮಹಾಶಿವನ ಆಶೀರ್ವಾದ, ಲಕ್ಷ್ಮೀ ದೇವಿಯ ಅನುಗ್ರಹ, ಕುಬೇರ ದೇವನ ಕೃಪೆ, ಮಹಾವಿಷ್ಣುವಿನ ಸಂಪೂರ್ಣವಾದ ಅನುಗ್ರಹ ಬೇಕಾಗುತ್ತೆ. ಅದಕ್ಕೆಲ್ಲ ನೀವು ಮಾಡಬೇಕಾಗಿರೋದು ಸಣ್ಣ ಪುಟ್ಟ ಕೆಲಸ ಅಷ್ಟೇ. ಈ ಒಂದು ಚಿಕ್ಕ ಪರಿಹಾರಗಳು ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ಸೃಷ್ಟಿ ಮಾಡುತ್ತೆ. ಈ ದಿನ ವಿಶೇಷವಾಗಿರುವಂತಹ ಸಮಯದಲ್ಲಿ ವಿವಿಧವಾಗಿರುವ ಗ್ರಹಗಳ ಸಂಚಾರದಿಂದ ಶಕ್ತಿಯುತವಾದ ರಾಜಯೋಗಗಳು ರೂಪುಗೊಳ್ಳುತ್ತೆ. ತಿಂಗಳ ಆರಂಭದಲ್ಲಿ ಈ ರಾಶಿಯವರಿಗೆ ಬುಧಾದಿತ್ಯ ರಾಜಯೋಗದ ನಂತರ ಒಂದು ಲಕ್ಷ್ಮೀ ದೇವಿಯ ಸಂಪೂರ್ಣ ಅನುಗ್ರಹ ಶಕ್ತಿಶಾಲಿ ಜೀವನದಲ್ಲಿ ಅದ್ಭುತವನ್ನು ಸೃಷ್ಟಿ ಮಾಡುತ್ತೆ. ಇದನ್ನೆಲ್ಲ ನೋಡುವಂತಹ ಅದೃಷ್ಟಶಾಲಿ ಕಣ್ಣುಗಳು ನಿಮ್ಮದೇ ಆಗಿರುತ್ತದೆ.
ಹಾಗಾದರೆ ಇಷ್ಟೆಲ್ಲ ಅದೃಷ್ಟವನ್ನು 2095 ವರ್ಷಗಳವರೆಗೂ ಬರಮಾಡಿಕೊಂಡು ಬಾಕಿ ಉಳಿದಿರುವ ಎಲ್ಲ ಕೆಲಸಗಳನ್ನು ಪೂರ್ಣಗೊಳಿಸಿ ನನಸು ಮಾಡಿಕೊಳ್ಳುವಂತಹ ರಾಶಿಗಳು ಯಾವ್ಯಾವು ಅಂತ ನೋಡೋಣ. ಅದಕ್ಕೂ ಮುನ್ನ ನಿಮ್ಮ ಜೀವನದಲ್ಲಿ ಹಣವನ್ನು ಯಾರಿಗಾದರೂ ಕೊಟ್ಟು ಮೋಸ ಹೋಗಿದರೆ ಅಂಥ ಹಣವನ್ನು ಮತ್ತೆ ಬರಮಾಡ್ಕೊಳ್ಬಹುದು. ವೈವಾಹಿಕ ಜೀವನ ಸಂತೋಷದಿಂದ ಕೂಡಿರುತ್ತೆ. ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಮಯವನ್ನು ಕಳಿತೀರಾ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ತೊಂದರೆ ಅಡೆತಡೆಗಳು ಎಲ್ಲವೂ ದೂರವಾಗಿ ಉನ್ನತ ಸ್ಥಾನಕ್ಕೆ ತಲುಪುವಂತಹ ವಿಶೇಷವಾದ ಸಮಯ ಇದಾಗಿದೆ. ಈ ರಾಶಿ ಚಕ್ರದವರ ಅದೃಷ್ಟ ವಜ್ರಕ್ಕಿಂತ ಮೌಲ್ಯವಾಗಿ ಒಳೆಯುವಂತಹ ಸಮಯ ಇದಾಗಿದ್ದು ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಯಾವುದೇ ಕೆಲಸ ಮಾಡಿದರೂ ಕೂಡ ವೃತ್ತಿ ಜೀವನದಲ್ಲಿ ಉದ್ಯೋಗ ಜೀವನದಲ್ಲಿ ಉತ್ತಮವಾಗಿರುವಂತಹ ಪ್ರಗತಿಯನ್ನು ಸಾಧಿಸಿರಾ. ಬಡ್ತಿ ಸಿಗುವ ಸಾಧ್ಯತೆ ಇದೆ. ಈ ರಾಶಿಯವರು ಈ ತಿಂಗಳು ಕಷ್ಟಪಟ್ಟು ಶ್ರಮಪಟ್ಟು ಫಲಿತಾಂಶವನ್ನು ಪಡೆದುಕೊಳ್ತೀರಾ. ನಿಮ್ಮ ಹಲವಾರು ವರ್ಷಗಳ ಕನಸು ನನಸಾಗುವಂತಹ ಇಷ್ಟೆಲ್ಲ ಲಾಭ ಅದೃಷ್ಟವನ್ನು ಇನ್ನು ಹಲವಾರು ವರ್ಷಗಳವರೆಗೂ ಬರಮಾಡಿಕೊಂಡು ನೆಮ್ಮದಿಯನ್ನು ಕಂಡುಕೊಳ್ಳುವಂತಹ ಬಡ್ತಿ ಮತ್ತು ಉದ್ಯೋಗದಲ್ಲಿ ವಿಶೇಷವಾದ ಸ್ಥಾನವನ್ನು ಸೃಷ್ಟಿ ಮಾಡಿಕೊಳ್ಳುವಂತಹ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ, ಮೊದಲನೇ ರಾಶಿ ಮೇಷರಾಶಿ, ಮಿಥುನ ರಾಶಿ, ಕುಂಭ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ. ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮಾಡಿ. ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಧನ್ಯವಾದಗಳು.